ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಪಲ್ಲವಿ, ಕನ್ಸಲ್ಟೆಂಟ್ ಆಗಿ ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತೀನಿ. ಇವತ್ತು ನಾನು ನಿಮಗೆ ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಥರದ ಸ್ಕ್ಯಾನ್ಸ್ ಹಾಗೂ ಟ್ರೀಟ್ಮೆಂಟ್ನ ಕೊಡೋದನ್ನ ಯೂಸ್ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋದು ಒಂದು ಮೆಡಿಸಿನ್ ಬ್ರ್ಯಾಂಚು. ಇಲ್ಲಿ ನಾವು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಯೂಸ್ ಮಾಡಿ ಹಲವಾರು ಥರದ ಸ್ಕ್ಯಾನ್ಸ್ನ ಡಯಾಗ್ನೋಸ್ ಮಾಡ್ಬೋದು ಹಾಗೂ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ಹಲವಾರು ಕ್ಯಾನ್ಸರಸ್ ಅಲ್ಲದೆ ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ ಕೂಡ ಡಯಾಗ್ನೋಸಿಸ್ ಹಾಗೂ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ನಾವು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಇಂಜೆಕ್ಷನ್ ಅಥವಾ ಲಿಕ್ವಿಡ್ ಮೂಲಕ ಅಥವಾ ಗಾಳಿಯ ಮೂಲಕ ಪೇಷಂಟ್ ಬಾಡಿಗೆ ಇಂಟ್ರಡ್ಯೂಸ್ ಮಾಡಿ ನಂತರ ಬಾಡಿಯಿಂದ ಎಮಿಟ್ ಆಗೋ ರೇಡಿಯೇಷನ್ಸ್ನ ಮಷಿನ್ ಮೂಲಕ ಕ್ಯಾಪ್ಚರ್ ಮಾಡಿ ಇಮೇಜಸ್ ಪ್ರೊಸೆಸಿಂಗ್ ಆದ ನಂತರ ಇಮೇಜಸ್ನ ರಿವ್ಯೂ ಮಾಡಿ ಅದರಲ್ಲಿ ನಾವು ಹೇಗೆ ಡಯಾಗ್ನೋಸಿಸ್ ಮಾಡ್ಬೋದು ಅಂತ ನೋಡ್ಬೋದು. ಈ ಡಿಪಾರ್ಟ್ಮೆಂಟಲ್ಲಿ 2 ಥರದ ಮಿಷಿನ್ಸ್ ಇರುತ್ತೆ. ಒಂದು ಪೆಟ್ ಸಿಟಿ ಮಷೀನು, ಇನ್ನೊಂದು ಗಾಮಾ ಕ್ಯಾಮ್ರಾ ಅಂತ. ಪೆಟ್ ಸಿಟಿ ಮೆಷೀನಲ್ಲಿ ನಾವು ಹಲವಾರು ಸ್ಕ್ಯಾನ್ಸ್ಗಳನ್ನ ಮಾಡ್ಬೋದು. ಹಲವಾರು ಸ್ಕ್ಯಾನ್ಸ್ಗಳನ್ನ ಮಾಡೋಕ್ಕೆ ಹಲವಾರು ರೇಡಿಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ನ ನಾವು ಯೂಸ್ ಮಾಡ್ಬೋದು. ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಅಂದರೆ 18F-FTG ಅನ್ನೋ ಮಾಲಿಕ್ಯೂಲು. ಇದು ಕ್ಯಾನ್ಸರಸ್ ಕಂಡೀಷನ್ಸ್ಗೆ ಸ್ಪೆಸಿಫಿಕ್ಕು, ಬಟ್ ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ ಕೂಡ ನಾವು ಇದರಲ್ಲಿ ಡಯಾಗ್ನೋಸಿಸ್ನ ಮಾಡ್ಬೋದು. ಇಲ್ಲಿ 2 ಥರದ ಮಿಷಿನ್ಸ್ ಇರುತ್ತೆ. ಒಂದು ಪೆಟ್ ಸಿಟಿ ಮಿಷಿನು, ಇನ್ನೊಂದು ಗಾಮಾ ಕ್ಯಾಮ್ರಾ. ಪೆಟ್ ಸಿಟಿ ಮಷೀನ್ ಅನ್ನೋದರಲ್ಲಿ ನಾವು ಹಲವಾರು ಸ್ಕ್ಯಾನ್ಸ್ಗಳನ್ನ ಮಾಡ್ಬೋದು. ಹಲವಾರು ಸ್ಕ್ಯಾನ್ಸ್ಗಳನ್ನ ಮಾಡೋಕ್ಕೆ ಹಲವಾರು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಮಾಲಿಕ್ಯೂಲ್ಸ್ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಪೇಷಂಟ್ಸ್ ಬಾಡಿ ಇಂಜೆಕ್ಟ್ ಆದಮೇಲೆ ಮಿನಿಮಮ್ ನಾವು 40 to 60 ಮಿನಿಟ್ಸು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಮೋಸ್ಟ್ ಕಾಮನ್ಲಿ ನಾವು 18F-FTG ಅನ್ನೋ ಮಾಲಿಕ್ಯೂಲ್ನ ಯೂಸ್ ಮಾಡ್ತೀವಿ. ಇದು ಸ್ಪೆಸಿಫಿಕ್ ಫಾರ್ ಕ್ಯಾನ್ಸರಸ್ ಕಂಡೀಷನ್ಸು. ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ ಕೂಡ ನಾವು ಇದರಲ್ಲಿ ಯೂಸ್ ಮಾಡಿ ಡಯಾಗ್ನೋಸಿಸ್ನ ಮಾಡ್ಬೋದು. ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ ಅಂದರೆ ಟುಬರ್ಕುಲೋಸಿಸು ಅಥವಾ ಅದರ್ ಇನ್ಫೆಕ್ಷನ್ಸು ಅಥವಾ ಇನ್ಫ್ಲಮೇಷನ್ಸ್ ಏನಿದೆಯೋ ಅದು, ಡಿಜೆನರೇಟಿವ್ ಚೇಂಜಸ್ ಇರುತ್ತೆ, ಬ್ರೈನ್ ಅಲ್ಲಾಗೋ ಡಿಜೆನರೇಟಿವ್ ಚೇಂಜಸ್ನ ನಾವು ಈ ಸ್ಕ್ಯಾನ್ನ ಮಾಡಿ ನಾವು ಡಯಾಗ್ನೋಸಿಸ್ನ ಮಾಡ್ಬೋದು. ಪೆಟ್ ಸಿಟಿ ಸ್ಕ್ಯಾನ್ನ ಡಯಾಗ್ನೋಸಿಸ್ ಅಲ್ಲದೆ ನಾವು ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಥವಾ ಪೇಷಂಟ್ಸಿಗೆ ಮತ್ತೆ ರಿಕರೆನ್ಸ್ ಬಂದಿದೆಯಾ, ಇಲ್ಲ ಪೇಷಂಟ್ಸ್ಗೆ ಮತ್ತೆ ಪ್ರೋಗ್ನೋಸಿಸ್ ಹೇಗಿದೆ ಅನ್ನೋದನ್ನು ನಾವು ಈ ಸ್ಕ್ಯಾನ್ಸ್ ಮೂಲಕ ತಿಳಿಸ್ಬೋದು. ಪೆಟ್ ಸಿಟಿಯಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ನ ನಾವು ಯೂಸ್ ಮಾಡಿ ಬೇರೆ ಬೇರೆ ಕ್ಯಾನ್ಸರಸ್ ಕಂಡೀಷನ್ಸ್ನ ಡಯಾಗ್ನೋಸ್ ಮಾಡ್ಬೋದು. ಬೇರೆ ಬೇರೆ ಮಾಲಿಕ್ಯೂಲ್ಸ್ ಅಂದರೆ ಬೇರೆ ಬೇರೆ ಮಾಲಿಕ್ಯೂಲ್ಸ್ನ ನಾವು ಬೇರೆ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಗೆ ಟ್ಯಾಗ್ ಮಾಡಿ ಸ್ಪೆಸಿಫಿಕ್ ಕ್ಯಾನ್ಸರ್ ಕಂಡೀಷನ್ಸ್ಗೆ ನಾವು ಕಂಡೀಷನ್ಸ್ನ ಡಯಾಗ್ನೋಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಸ್ ಗ್ಯಾಲಿಯಮ್-68 ಡೊಟಾಟೇಟ್ ಅಥವಾ ಡೊಟಾನಾಕ್ ಅನ್ನೋ ಪೆಟ್ ಸಿಟಿ ಸ್ಕ್ಯಾನ್ನ ನಾವು ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಸನ್ನು ಡಯಾಗ್ನೋಸಿಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ದೆನ್ ಗ್ಯಾಲಿಯಮ್-68 PSMA ಅನ್ನೋ ಪೆಟ್ ಸಿಟಿ ಸ್ಕ್ಯಾನ್ನ ನಾವು ಕಾರ್ಸಿನೋಮಾ ಪ್ರೋಸ್ಟೇಟ್ನ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ಬೋದು. ಇದನ್ನು ಕಂಡುಹಿಡಿಯೋದಲ್ಲದೆ ಅದು ರೆಸ್ಪಾನ್ಸ್ ಹೇಗಿದೆ ಪ್ಲಸ್ ನಾವು ಇದರಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು. ಅಂದರೆ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಈ PSMA ಅನ್ನೋ ಮಾಲಿಕ್ಯೂಲ್ಗೆ ಟ್ಯಾಗ್ ಮಾಡಿ ನಾವು ಕಾರ್ಸಿನೋಮಾ ಪ್ರೋಸ್ಟೇಟ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಅದಕ್ಕೂ ಈ ಪೆಟ್ ಸಿಟಿ ಸ್ಕ್ಯಾನ್ನ ಯೂಸ್ ಆಗುತ್ತೆ. ದೆನ್ ಗ್ಯಾಲಿಯಮ್-68 ಫ್ಯಾಪಿ ಅನ್ನೋ ಪೆಟ್ ಸಿಟಿ ಸ್ಕ್ಯಾನ್ನ ಫ್ಯಾಪಿ ರಿಚ್ ಇರೋ ಟ್ಯೂಮರ್ಸ್ಗೆ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ಬೋದು. ಹೀಗೆ ಹಲವಾರು ಮಾಲಿಕ್ಯೂಲ್ಸ್ನ ನಾವು ಯೂಸ್ ಮಾಡಿ ಪೆಟ್ ಸಿಟಿ ಸ್ಕ್ಯಾನ್ನ ಮಾಡಿ ಹಲವಾರು ಕಂಡೀಷನ್ಸ್ನ ನಾವು ಡಯಾಗ್ನೋಸಿಸ್ನ ಮಾಡ್ಬೋದು. ಗಾಮಾ ಕ್ಯಾಮ್ರಾ ಅನ್ನೋ ಇನ್ನೊಂದು ಮಿಷಿನ್ ಇದೆ. ಆ ಮಿಷಿನಲ್ಲಿ ನಾವು ಟೆಕ್ನೀಷಿಯಂ-99M ಅನ್ನೋ ಮಾಲಿಕ್ಯೂಲ್ನ ಯೂಸ್ ಮಾಡಿ ಹಲವಾರು ಸ್ಕ್ಯಾನ್ಸ್ಗಳನ್ನ ಮಾಡ್ಬೋದು. ಹಲವಾರು ಸ್ಕ್ಯಾನ್ಸ್ಗಳಂದರೆ ಇದರಲ್ಲಿ ನಾವು ಬೇಸಿಕಲಿ ಆರ್ಗನ್ಸ್ ಫಂಕ್ಷನ್ಸ್ನ ಅಂದರೆ ಮಲ್ಟಿಪಲ್ ಆರ್ಗನ್ಸ್ ಫಂಕ್ಷನ್ಸ್ನ, ಇಂಡಿವಿಜುವಲ್ ಆರ್ಗನ್ ಫಂಕ್ಷನ್ಸ್ನ ಡಯಾಗ್ನೋಸಿಸ್ ಮಾಡ್ಬೋದು. ಗಾಮಾ ಕ್ಯಾಮರಾ ಅನ್ನೋ ಮಿಷಿನಲ್ಲಿ ನಾವು ಟೆಕ್ನೀಷಿಯಂ-99M ಅನ್ನೋ ಮಾಲಿಕ್ಯೂಲ್ನ ಯೂಸ್ ಮಾಡಿ ಹಲವಾರು ಸ್ಕ್ಯಾನ್ಸ್ಗಳನ್ನ ಮಾಡ್ಬೋದು. ಟೆಕ್ನೀಷಿಯಂ-99M ಅನ್ನೋ ಮಾಲಿಕ್ಯೂಲ್ನ ನಾವು ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ಗೆ ಟ್ಯಾಗ್ ಮಾಡಿ ಮಲ್ಟಿಪಲ್ ಆರ್ಗನ್ಸ್ ಫಂಕ್ಷನ್ಸ್ ಹೇಗಿದೆ ಅನ್ನೋದನ್ನು ನಾವು ಕಂಡುಹಿಡಿಬೋದು ಈ ಸ್ಕ್ಯಾನ್ಸ್ಗಳಿಂದ.
ಸೊ ನಾವಿಲ್ಲಿ ಬೇಸಿಕಲಿ ಟೆಕ್ನಿಷಿಯಮ್ 99M ಅನ್ನೋದನ್ನು DTPA ಅಥವಾ DMSಗೆ ಟ್ಯಾಗ್ ಮಾಡಿ ಕಿಡ್ನಿ ಫಂಕ್ಷನ್ನ ನೋಡ್ಬೋದು. ಅಂದರೆ ಕಿಡ್ನಿ ಫಂಕ್ಷನ್ ಹೇಗೆ ಮಾಡ್ತಿದೆ, ಅದ್ರ GFR ಎಷ್ಟಿದೆ ಅಂತ ನಾವು ಇದರಲ್ಲಿ ತಿಳ್ಕೊಳ್ಬೋದು. ಸೊ ನಾವು ಕಾರ್ಡಿಯಾಕ್ ಫಂಕ್ಷನ್ ಅಂತ ಒಂದು ಮಾಡ್ತೀವಿ, ಕಾರ್ಡಿಯಾಕ್ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ. ಸೊ ಅದರಲ್ಲಿ ಕಾರ್ಡಿಯಾಕ್ ಫಂಕ್ಷನ್ನ ನಾವು ಕಂಡುಹಿಡಿಬೋದು. ಅಂದರೆ ಎಜೆಕ್ಷನ್ ಫ್ರ್ಯಾಕ್ಷನ್ ಎಷ್ಟಿದೆ, ಈಗ ಕಾರ್ಡಿಯಾಕ್ ಕಂಡೀಷನ್ಸಲ್ಲಿ ಹಾರ್ಟ್ ಬ್ಲಾಕ್ ಆದಾಗ ಸೊ ಅದು ಪೂರ್ತಿಯಾಗಿ ಕಾರ್ಡಿಯಾಕ್ ಮಸಲ್ ಡೆಡ್ ಆಗಿದೆಯಾ ಅಥವಾ ಇನ್ನೂ ಸ್ವಲ್ಪ ಏನಾದರೂ ಫಂಕ್ಷನ್ ಮಾಡ್ತಿದೆಯಾ ಅನ್ನೋದನ್ನು ನಾವು ಈ ಸ್ಕ್ಯಾನ್ಸ್ ಮೂಲಕ ಕಂಡುಹಿಡಿಬೋದು. ಥೈರಾಯ್ಡ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಈ ಥೈರಾಯ್ಡ್ ಸ್ಕ್ಯಾನಲ್ಲಿ ನಾವು ಥೈರಾಯ್ಡ್ ಗ್ಲ್ಯಾಂಡು ಹೇಗೆ ಫಂಕ್ಷನ್ ಮಾಡ್ತಿದೆ, ಅಂದರೆ ಜಾಸ್ತಿ ಮಾಡ್ತಿದೆಯಾ ಇಲ್ಲ ಕಡಿಮೆ ಮಾಡ್ತಿದೆಯಾ ಅಂತ ಗೊತ್ತಾಗುತ್ತೆ ಈ ಥೈರಾಯ್ಡ್ ಸ್ಕ್ಯಾನಿಂದ. ನಾವು ಪ್ಯಾರಾಥೈರಾಯ್ಡ್ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ. ಆ ಪ್ಯಾರಾಥೈರಾಯ್ಡ್ ಸ್ಕ್ಯಾನಿಂದ ಪ್ಯಾರಾಥೈರಾಯ್ಡ್ ಅಡಿನೋಮಾ ಇದೆಯಾ ಇಲ್ವಾ, ಅಥವಾ ಅದು ಅಡಿನೋಮಾ ಇದ್ದರೆ ಅದು ಎಷ್ಟು, ನಮ್ಮ ಬಾಡಿನಲ್ಲಿ 4 ಥರ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಇದೆ, ಅದು 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಇನ್ವಾಲ್ವ್ ಆಗಿದೆಯಾ ಅಥವಾ ಒಂದು ಇನ್ವಾಲ್ವ್ ಆಗಿದೆಯಾ ಅಂತ ನಮಗೆ ಈ ಸ್ಕ್ಯಾನಿಂದ ಗೊತ್ತಾಗುತ್ತೆ. ಬೋನ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಬೋನ್ ಸ್ಕ್ಯಾನಲ್ಲಿ ನಾವು ಬೇಸಿಕಲಿ ಬೋನಿಗೆ ಏನಾದರೂ ಡಿಸೀಸ್ ಸ್ಪ್ರೆಡ್ ಆಗಿದೆಯಾ ಅಂತ ನೋಡೋದಕ್ಕೆ ಮಾಡ್ತೀವಿ. ಬೋನ್ ಸ್ಕ್ಯಾನಿಂದ ನಾವು ಈಗ ಲೋ ಬ್ಯಾಕ್ ಪೇಯ್ನ್ ಇತ್ತು ಅಂದರೆ ಅದನ್ನು ಕಂಡುಹಿಡಿಬೋದು. ಲೋ ಬ್ಯಾಕ್ ಪೇಯ್ನು ಡಿಜನರೇಟಿವ್ ಡಿಸೀಸಿಂದ ಇದೆಯಾ ಇಲ್ಲ ಫ್ರ್ಯಾಕ್ಚರಿಂದ ಇದೆಯಾ ಅಥವಾ ಇಲ್ಲ ಬೇರೆ ಏನಾದರೂ ಕಂಡೀಷನ್ಸಿಂದ ಇದೆಯಾ ಅಂತಲೂ ನಾವು ಬೋನ್ ಸ್ಕ್ಯಾನಿಂದ ಕಂಡುಹಿಡಿಬೋದು. GFR ಸ್ಕ್ಯಾನ್ ಅಂತಲೂ ನಾವು ಮಾಡ್ಬೋದು. ಅದು ಕಿಡ್ನಿ ಫಂಕ್ಷನ್ಗೆ ಬೇಸಿಕಲಿ ಅದನ್ನು ಮಾಡೋದು. ಅಂದರೆ GFR ಎಷ್ಟಿದೆ ಅಂತ ನೋಡೋದಕ್ಕೆ. GI ಬ್ಲೀಡ್ ಅಂತ ಒಂದು ಸ್ಕ್ಯಾನ್ ಇದೆ. ಆ GI ಬ್ಲೀಡ್ ಸ್ಕ್ಯಾನಲ್ಲಿ ನಾವು ಎಲ್ಲಿಂದ ಬ್ಲೀಡ್ ಆಗ್ತಿದೆ, ಈಗ ಪೇಷಂಟ್ಸಿಗೆ ಲಾರ್ಜ್ ಬವಲ್ ಅಂದರೆ ದೊಡ್ಡ ಕರಳು ಅಥವಾ ಸಣ್ಣ ಕರಳಲ್ಲಿ ಬ್ಲೀಡ್ ಆಗ್ತಿದೆಯಾ ಅಥವಾ ಬೇರೆ ಎಲ್ಲಾದರೂ ಬ್ಲೀಡ್ ಆಗ್ತಿದೆಯಾ ಅಂತ ನಾವು GI ಬ್ಲೀಡ್ ಸ್ಕ್ಯಾನಲ್ಲಿ ನೋಡ್ಬೋದು. ಸೆಂಟಿನಲ್ ಲಿಂಫ್ ನೋಡ್ ಬಯಾಪ್ಸಿ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ. ಇದು ನಾವು ಕಾರ್ಸಿನೋಮಾ ಬ್ರೆಸ್ಟ್ ಪೇಷಂಟ್ಸಿಗೆ ಬಿಫೋರ್ ಸರ್ಜರಿ ಮಾಡೋಕ್ಕೆ ಮುಂಚೆ ನಾವು ಈ ರೇಡಿಯಾಕ್ಟಿವ್ ಮೆಟೀರಿಯಲ್ನ ಇಂಜೆಕ್ಟ್ ಮಾಡಿ ಸೊ ಅದು ಎಲ್ಲಿ ಫಸ್ಟ್ ನೋಡಿಗೆ ಹೋಗೋದನ್ನು ನಾವು ಕಂಡುಹಿಡಿಬೋದು ಈ ಸ್ಕ್ಯಾನಿಂದ. ಲಿಂಫೋಸಿಂಟಿಗ್ರಫಿ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ. ಈ ಲಿಂಫೋಸಿಂಟಿಗ್ರಫಿಲಿ ನಾವು ಎಷ್ಟು ಲಿಂಫ್ ನೋಟ್ಸ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ನಾವು ನೋಡಬಹುದು. ಲಿಂಫ್ ನೋಟ್ಸ್ ಇದೆಯಾ ಇಲ್ವಾ ಅಂತಲೂ ನಮಗೆ ಗೊತ್ತಾಗುತ್ತೆ, ಅಥವಾ ಲಿಂಫ್ಯಾಟಿಕ್ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಮಿಲ್ಕ್ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ. ಮಿಲ್ಕ್ ಸ್ಕ್ಯಾನ್ ಅಥವಾ GR ಸ್ಕ್ಯಾನ್ ಅಂತ. ಇದು ಬೇಸಿಕಲಿ ಮಾಡೋದು ನಾವು ರಿಫ್ಲೆಕ್ಸ್ ನೋಡೋಕ್ಕೆ, ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ನ ಚಿಕ್ಕ ಮಕ್ಕಳಲ್ಲಿ ನೋಡೋದಕ್ಕೆ ಈ ಸ್ಕ್ಯಾನ್ನ ಯೂಸ್ ಮಾಡ್ತೀವಿ. ಲಿಂಫೋಸಿಂಟಿಗ್ರಫಿ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ. ಇದರಲ್ಲಿ ನಾವು ಲಿಂಫ್ಯಾಟಿಕ್ಸ್ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ನೋಡಬಹುದು. ಅಂದರೆ ಸೂಪರ್ಫಿಷಿಯಲ್ ಲಿಂಫ್ಯಾಟಿಕ್ಸ್ ಬ್ಲಾಕೇಜ್ ಇದೆಯಾ ಅಥವಾ ಡೀಪ್ ಲಿಂಫ್ಯಾಟಿಕ್ಸ್ ಬ್ಲಾಕೇಜ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಪ್ಲಸ್ ಲಿಂಫ್ ನೋಟ್ಸ್ ಬಾಡಿನಲ್ಲಿ ಇದೆಯಾ ಇಲ್ವಾ, ಪ್ರೈಮರಿಲೇ ಆಬ್ಸೆಂಟಾ ಅಂದರೆ ಬೈ ಬರ್ತ್ ಆಬ್ಸೆಂಟ್ ಇದೆಯಾ ಅಂತ ನಾವು ಇದರಲ್ಲಿ ಕಂಡುಹಿಡಿಬೋದು. ಸೊ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಸೊ ನಾವು ಹಲವಾರು ಕ್ಯಾನ್ಸರಸ್ ಕಂಡೀಷನ್ಸು ಮತ್ತು ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲಿ. ಸೊ ಕ್ಯಾನ್ಸರಸ್ ಕಂಡೀಷನ್ಸ್ ಫಾರ್ ಎಕ್ಸಾಂಪಲ್ ಅಂದರೆ ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಅನ್ನೋ ಒಂದು ಮಾಲಿಕ್ಯೂಲ್ನ ಯೂಸ್ ಮಾಡಿ ಕಾರ್ಸಿನೋಮಾ ಥೈರಾಯ್ಡ್ನ ನಾವು ಟ್ರೀಟ್ ಮಾಡ್ತೀವಿ. ಸೊ ಹಾಗೆಯೇ ಲುಟೀಷಿಯಮ್ 177 ಅನ್ನೋ ಒಂದು ರೇಡಿಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ನ ಡೊಟಾಟೇಟ್ ಅಥವಾ PSMA ಅನ್ನೋ ಇದನ್ನು ಮಾಲಿಕ್ಯೂಲ್ಸ್ಗೆ ಟ್ಯಾಗ್ ಮಾಡಿ ನಾವು ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್ನ ಟ್ರೀಟ್ ಮಾಡ್ಬೋದು. ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್ ಅಂತ ಅಂದರೆ ಈಗ ಲುಟೀಷಿಯಮ್ 177 ಡೊಟಾಟೇಟ್ ಅನ್ನೋದನ್ನು ಮಾಲಿಕ್ಯೂಲ್ನ ನಾವು ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಸ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಹಾಗೆ ಲುಟೀಷಿಯಮ್ 177 ಅನ್ನೋ ಮಾಲಿಕ್ಯೂಲ್ನ PSMAಗೆ ಟ್ಯಾಗ್ ಮಾಡಿ ಸೊ ಆ ಮಾಲಿಕ್ಯೂಲ್ನ ನಾವು ಕಾರ್ಸಿನೋಮಾ ಪ್ರೋಸ್ಟೇಟ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವಿಲ್ಲಿ ಬೋನ್ ಪೇಯ್ನ್ ಪ್ಯಾಲಿಯೇಷನ್ ಅನ್ನೋ ಇನ್ನೊಂದು ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಇದರಲ್ಲಿ ಹಲವಾರು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಅಂದರೆ ಲುಟೀಷಿಯಮ್ 177 EDTMP ಅಥವಾ ಸಮೇರಿಯಮ್ 153 EDTMP, ಫಾಸ್ಫರಸ್ 32 EDTMP ಅನ್ನೋ ಮಾಲಿಕ್ಯೂಲ್ಸ್ನ ನಾವು ಯೂಸ್ ಮಾಡ್ತೀವಿ. ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು ಹಲವಾರು ಕ್ಯಾನ್ಸರಸ್ ಹಾಗೂ ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ನ. ಕ್ಯಾನ್ಸರಸ್ ಕಂಡೀಷನ್ಸ್ನ ಟ್ರೀಟ್ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕಾರ್ಸಿನೋಮಾ ಥೈರಾಯ್ಡ್ನ ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಅನ್ನೋ ಒಂದು ಮಾಲಿಕ್ಯೂಲ್ನ ಯೂಸ್ ಮಾಡಿ ಟ್ರೀಟ್ ಮಾಡ್ಬೋದು. ಇದು ನಾವು ಮೆಟಾಸ್ಟಾಸಿಸ್ ಅಥವಾ ಲೋಕಲಿ ಅಡ್ವಾನ್ಸ್ಡ್ ಕಂಡೀಷನ್ಸ್ಗಳನ್ನ ಟ್ರೀಟ್ ಮಾಡ್ಬೋದು ಇದರಿಂದ. ಲುಟೀಷಿಯಮ್ 177 ಅನ್ನೋ ರೇಡಿಯಾಕ್ಟಿವ್ ಮೆಟೀರಿಯಲ್ನ ಡೊಟಾಟೇಟ್ ಅನ್ನೋ ಒಂದು ಮಾಲಿಕ್ಯೂಲ್ಗೆ ನಾವು ಟ್ಯಾಗ್ ಮಾಡಿ ನ್ಯೂರೋಎಂಡೋಕ್ರೈನ್ಸ್ನ ಟ್ಯೂಮರ್ಸ್ನ ನಾವು ಟ್ರೀಟ್ ಮಾಡ್ಬೋದು. ಇದು ಪ್ರೈಮರಿ ಅಥವಾ ಮೆಟಾಸ್ಟಾಟಿಕ್ ಸೆಟ್ಟಿಂಗ್ಸ್ ಕೂಡ ನಾವು ಟ್ರೀಟ್ ಮಾಡ್ಬೋದು.
ಲುಟೀಷಿಯಮ್ 177 ಅನ್ನೋ ಮಾಲಿಕ್ಯೂಲ್ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ PSMA ಅನ್ನೋ ಮಾಲಿಕ್ಯೂಲ್ಗೆ ಟ್ಯಾಗ್ ಮಾಡಿ ನಾವು ಕಾರ್ಸಿನೋಮಾ ಪ್ರೋಸ್ಟೇಟ್ನ ಟ್ರೀಟ್ ಮಾಡ್ಬೋದು. ಸೊ ನಾವು ಬೋನ್ ಪೇಯ್ನ್ ಪ್ಯಾಲಿಯೇಷನ್ ಅನ್ನೋ ಒಂದು ಟ್ರೀಟ್ಮೆಂಟ್ ಕೂಡ ಇಲ್ಲಿ ಮಾಡ್ತೀವಿ. ಸೊ ಬೋನ್ ಪೇಯ್ನ್ ಪ್ಯಾಲಿಯೇಷನಲ್ಲಿ ನಾವು ಹಲವಾರು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಮೇರಿಯಮ್ 153 EDTMP, ಲುಟೀಷಿಯಮ್ 177 EDTMP, ದೆನ್ ರೀನಿಯಮ್ HEDP ಅನ್ನೋ ಮಾಲಿಕ್ಯೂಲ್ಸ್ನ ಯೂಸ್ ಮಾಡಿ ಬೋನ್ ಪೇಯ್ನ್ ಪ್ಯಾಲಿಯೇಷನ್ ಥೆರಪಿನ ಇಲ್ಲಿ ಕೊಡ್ತೀವಿ. ಸೊ ನಾವಿಲ್ಲಿ ಲಿವರ್ ಟ್ಯೂಮರ್ಸ್ ಕೂಡ ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ. ಲಿವರ್ ಟ್ಯೂಮರ್ಸ್ ಅಂದರೆ ಬೇಸಿಕಲಿ HCCನ ನಾವು ಅಂದರೆ ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾನ ನಾವು ಇಲ್ಲಿ ಟ್ರೀಟ್ ಮಾಡ್ಬೋದು ಯೂಸಿಂಗ್ ಎಟ್ರಿಯಮ್ 90 ಅನ್ನೋ ಒಂದು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಯೂಸ್ ಮಾಡಿ ನಾವು ಥೆರಾಸ್ಪಿಯರ್ಸ್ ಅಥವಾ ಸಿರ್ಸ್ಪಿಯರ್ಸ್ ಅಂತ ಥೆರಪಿ ಈ ಡಿಪಾರ್ಟ್ಮೆಂಟಲ್ಲಿ ಕೊಡ್ತೀವಿ. ಇಲ್ಲಿ ಬೇಸಿಕಲಿ ನಾವು ಪೇಷಂಟ್ಸ್ ಡೈರೆಕ್ಟಾಗಿ ಲಿವರ್ ಎಲ್ಲಿದೆಯೋ ಟ್ಯೂಮರು ಅಲ್ಲೇ ನಾವು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಇಂಜೆಕ್ಟ್ ಮಾಡ್ತೀವಿ. ಸೊ ಇದಲ್ಲದೆ HCC ಅಲ್ಲದೆ ನಾವು ಮೆಟಾಸ್ಟ್ಯಾಟಿಕ್ ಲಿವರ್ ಕ್ಯಾನ್ಸರ್ಸ್ನ ಕೂಡ ನಾವು ಈ ಡಿಪಾರ್ಟ್ಮೆಂಟಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಈ ಡಿಪಾರ್ಟ್ಮೆಂಟಲ್ಲಿ ರೇಡಿಯೋ ಸೈನೋವೆಕ್ಟಮಿ ಅನ್ನೋ ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ. ಅಂದರೆ ಸೈನೋವಿಯಲ್ ಮೆಮ್ಬ್ರೈನ್ ಏನಿದೆಯೋ ಅದು ಕೆಲವು ಸಲ ಇನ್ಫ್ಲಮೇಷನ್ ಆಗಿ ಅದರಿಂದ ಬೇರೆ ಅದಕ್ಕೆ ಟ್ರೀಟ್ಮೆಂಟ್ ಇರಲ್ಲ. ಸೊ ಈ ಬೇರೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಇದಾಗಿರಲ್ಲ, ಕ್ಯೂರ್ ಆಗಿರಲ್ಲ. ಸೊ ಈ ರೇಡಿಯೋ ಸೈನೋಮೆಕ್ಟಿಮಿ ಅನ್ನೋದನ್ನು ನಾವು ಮಾಡಿದರೆ ಆ ಪೇಷಂಟ್ಸಿಗೆ ಅವರು ಚೆನ್ನಾಗೇ ಕ್ಯೂರ್ ಆಗ್ತಾರೆ. ಸೊ ಇದರಲ್ಲಿ ಬೇಸಿಕಲಿ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನೇ ಟ್ಯಾಗ್ ಮಾಡಿ ನಾವು ಇಂಜೆಕ್ಟ್ ಮಾಡ್ತೀವಿ. ಬೋನ್ ಪೇಯ್ನ್ ಪ್ಯಾಲಿಯೇಷನ್ಗೆ ಯಾವುದು ಮಾಲಿಕ್ಯೂಲ್ಸ್ ಯೂಸ್ ಮಾಡ್ತೀವೋ ಇದರಲ್ಲೂ ಅದೇ ಮಾಲಿಕ್ಯೂಲ್ಸ್ನ ನಾವು ಯೂಸ್ ಮಾಡಿ ಟ್ರೀಟ್ ಮಾಡ್ಬೋದು. ಹೀಗೆ ಹಲವಾರು ಮಾಲಿಕ್ಯೂಲ್ಸ್ ಈಗ ಇನ್ಕ್ರೀಸ್ ಆಗ್ತಿದೆ. ನಾವು ಅಂದರೆ ಈಗ ಕಾರ್ಸಿನೋಮಾ ಬ್ರೆಸ್ಟಿಗೆ ಅಥವಾ ಕಾರ್ಸಿನೋಮಾ ಪ್ರೋಸ್ಟೇಟಿಗೆ ಅಥವಾ ಕಾರ್ಸಿನೋಮಾ ಸರ್ವಿಕ್ಸಿಗೆ ಇವಾಗೆಲ್ಲ ನ್ಯೂ ಎವಾಲ್ವಿಂಗ್ ಮಾಲಿಕ್ಯೂಲ್ಸ್ ಬರ್ತಿದೆ. ಸೊ ಅದೆಲ್ಲ ಅಂಡರ್ ಟ್ರಯಲ್ಸ್ ಇದೆ. ಬಟ್ ಫ್ಯೂಚರಲ್ಲಿ ನಾವು ಈ ಬೇರೆ ಬೇರೆ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಬೇರೆ ಬೇರೆ ಕ್ಯಾನ್ಸರ್ನ ಕಂಡೀಷನ್ಸ್ನ ಟ್ರೀಟ್ ಮಾಡ್ಬೋದು. ನಾವು ಪೇಷಂಟ್ಸಿಗೆ ಪೆಟ್ ಸಿಟಿ ಅನ್ನೋದನ್ನೇ ಎಂತಕ್ಕೆ ಮಾಡಿಸ್ತೀವಿ ಅಂದರೆ ಇದರ ಅಡ್ವಾಂಟೇಜಸ್ ಏನಂತಂದರೆ ಓವರ್ ಅದರ್ ಇನ್ವೆಸ್ಟಿಗೇಷನ್ಸು. ಸೊ ಪೆಟ್ ಸಿಟಿಲಿ ನಾವು ಬೇಸಿಕಲಿ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಕೊಟ್ಟು ಯೂಸ್ ಮಾಡ್ತೀವಿ. ಆ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಲು ನಮಗೆ ಸ್ಕ್ಯಾನಲ್ಲಿ ಹೇಗೆ ಕಾಣಿಸುತ್ತೆ ಅಂದರೆ ಅದು ಎಲ್ಲೆಲ್ಲಿ ಕ್ಯಾನ್ಸರಸ್ ಕಂಡೀಷನ್ಸ್ ಇದೆಯೋ ಅಲ್ಲೆಲ್ಲ ಲೈಟಪ್ ಆಗುತ್ತೆ. ಸೊ ನಮಗೆ ಇಮೇಜಸ್ಸಲ್ಲಿ ಅದು ಪೂರ್ತಿ ಬ್ರೈಟಾಗಿ ಕಾಣಿಸುತ್ತೆ. ಸೊ ನಮಗೆ ಈ ಪೆಟ್ ಸಿಟಿ ಮಾಡೋದ್ರಿಂದ ಪೇಷಂಟ್ಸಿಗೆ ಈಗ ಅಪ್ಸ್ಟೇಜ್ ಆಗುತ್ತೆ ಒಂದಷ್ಟು ಕಂಡೀಷನ್ಸು. ಈಗ ಫಾರ್ ಎಕ್ಸಾಂಪಲ್ ಕಾರ್ಸಿನೋಮಾ ಬ್ರೆಸ್ಟ್ ಈಗ ಲೋಕಲಿ ಇದು ಡಾಕ್ಟ್ರ್ ಹತ್ರ ಸರ್ಜನ್ಸ್ ಹತ್ರ ಹೋಗಿ ಅವರು ಎಕ್ಸಾಮಿನ್ ಮಾಡಿಸ್ಕೊಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಷ್ಟೇ ಕ್ಯಾನ್ಸರ್ ಇದೆ ಅಂತ. ಅವರಿಗೆ ಗೊತ್ತಿಲ್ಲ ಬಾಡಿನಲ್ಲಿ ಬೇರೆ ಎಲ್ಲಾದರೂ ಇರುತ್ತಾ, ಕ್ಯಾನ್ಸರು ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಅವ್ರಿಗೆ ಔಟ್ಸೈಡ್ ಬಾಡಿಲಿ ಗೊತ್ತಾಗಲ್ಲ. ಸೊ ಅಂಥ ಕಂಡೀಷನ್ಸ್ಗಳಲ್ಲಿ ಅಂಥ ಕೇಸ್ಗಳಲ್ಲಿ ಸೊ ಈ ಪೆಟ್ ಸಿಟಿ ಮಾಡೋದ್ರಿಂದ ನಮಗೆ ಬೋನಿಗೆ ಹೋಗಿದೆಯಾ ಅಥವಾ ಲಿವರಿಗೆ ಹೋಗಿದೆಯಾ ಅಥವಾ ಬ್ರೈನಿಗೆ ಹೋಗಿದೆಯಾ ಲಂಗಿಗೆ ಹೋಗಿದೆಯಾ ಅಂತ ನಮಗೆ ಪೆಟ್ ಸಿಟಿಯಿಂದ ಗೊತ್ತಾಗುತ್ತೆ. ಇದೇ ಅಡ್ವಾಂಟೇಜಸ್ಸು ಓವರ್ ಅದರ್ ಇನ್ವೆಸ್ಟಿಗೇಷನ್ಸು. ಸೊ ಈ ಪೆಟ್ ಸಿಟಿ ಮಾಡೋದ್ರಿಂದ ಜಾಸ್ತಿ ರೇಡಿಯೇಷನ್ಸ್ ಬರುತ್ತೆ, ಜಾಸ್ತಿ ಬೇರೆ ಏನಾದರೂ ತೊಂದರೆ ಆಗುತ್ತೆ, ಇದರಲ್ಲಿ ಕಾಂಟ್ರಾಸ್ಟ್ ಕೊಡ್ತಾರೆ, ಇನ್ನು ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಪೇಷಂಟ್ಸಿಗೆಲ್ಲ ಅನಿಸ್ತಿರುತ್ತೆ. ಬಟ್ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದರಲ್ಲಿ ರೇಡಿಯೇಷನ್ CT ಸ್ಕ್ಯಾನಲ್ಲಿ ಎಷ್ಟಾಗುತ್ತೋ ರೇಡಿಯೇಷನು ಇದರಲ್ಲೂ ಅಷ್ಟೇ ಆಗುತ್ತೆ ರೇಡಿಯೇಷನು. ಪ್ಲಸ್ ನಾವು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಯೂಸ್ ಮಾಡಿ ಸೊ ಆ ಒಂದು ಸ್ಕ್ಯಾನ್ ಮಾಡ್ತೀವಲ್ವ, ಆ ಸ್ಕ್ಯಾನಲ್ಲಿ ನಾವು ಲೋ ಡೋಸ್ ಸಿಟಿನೇ ಮಾಡೋದು. ಇದರಲ್ಲಿ ಹೈ ಡೋಸ್ ಸಿಟಿ ನಾವು ಮಾಡೋಕ್ಕೆ ಹೋಗಲ್ಲ. ಅಂದರೆ ಡಯಾಗ್ನೋಸ್ಟಿಕ್ ಸಿಟಿ ಅಂತ ಏನು ಹೇಳ್ತಾರೋ ಅದನ್ನು ನಾವು ಮಾಡಲ್ಲ, ಲೋ ಡೋಸ್ ಸಿಟಿ ಮಾಡ್ತೀವಿ. ಅದರಿಂದ ಪೇಷಂಟ್ಸಿಗೆ ಕಮ್ಮಿ ರೇಡಿಯೇಷನ್ಸ್ ಬರುತ್ತೆ. ಪ್ಲಸ್ ಪೇಷಂಟ್ಸ್ ಬಾಡಿಯಿಂದ ರೇಡಿಯೇಷನ್ಸ್ ಎಮಿಟ್ ಆಗ್ತಾ ಇರುತ್ತೆ, ಮನೆಗೆ ಹೋದರೆ ಬೇರೆಯವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಆ ಥರ ಎಲ್ಲ ಇರಲ್ಲ. ಸೊ ನಾವು ಮಿನಿಮಮ್ ಪೀರಿಯಡು ಪೇಷಂಟು ಒಳಗೆ ಬಂದು ಸ್ಕ್ಯಾನ್ ಮುಗಿಸಿ ಹೊರಗೆ ಹೋಗೋದು 3 to 4 hours ಅಂತ ನಾವು ಪೇಷಂಟ್ಸಿಗೆ ಹೇಳಿರ್ತೀವಿ. ಈ 3 to 4 hours ಅವ್ರು ಎಷ್ಟು ಸಲ ಯೂರಿನ್ ಪಾಸ್ ಮಾಡಿರ್ತಾರೋ ಅಷ್ಟು ರೇಡಿಯೇಷನ್ಸ್ ಎಲ್ಲ ಹೊರಗೆ ಹೋಗಿರುತ್ತೆ. ಸೊ ಅಂದರೆ ನಾವು ಅವರು ಡಿಪಾರ್ಟ್ಮೆಂಟಿಂದ ಸ್ಕ್ಯಾನ್ ಮುಗಿಸ್ಕೊಂಡು ಹೊರಗೆ ಹೋಗೋ ಅಷ್ಟರಲ್ಲಿ ಸೊ ಆಲ್ಮೋಸ್ಟ್ ಒಂದು 70 to 80% ಅಷ್ಟು ರೇಡಿಯೇಷನ್ಸು ಕಮ್ಮಿ ಆಗಿರುತ್ತೆ. ಸೊ ಅದಾದಮೇಲೆ ಅವ್ರ ಮನೆಗೆ ನಾರ್ಮಲಾಗೆ ಹೋಗ್ಬೋದು. ಸೊ ಇದು ನಮಗೆ ರೆಕಮೆಂಡೆಡ್ ಗೈಡ್ಲೈನ್ಸು ಕೂಡ ಹೀಗೆ ಇದೆ.
ಸೊ ಪೆಟ್ ಸಿಟಿಯಿಂದ ಅವರಿಗೆ ಯಾವುದೇ ಸೈಡ್ ಎಫೆಕ್ಟ್ಸು ಆಗಲ್ಲ. ಸೊ ನಾವು ಈ ಪೆಟ್ ಸಿಟಿಲಿ ಯೂಸ್ ಮಾಡೋ ರೇಡಿಯೋ ಮೆಟೀರಿಯಲ್ಸಿಂದನೂ ಅವರಿಗೆ ಸೈಡ್ ಎಫೆಕ್ಟ್ಸ್ ಅಂದರೆ ಈಗ ಕೆಲವು ಪೇಷಂಟ್ಸ್ಗೆ ಅನಿಸ್ತಾ ಇರುತ್ತೆ ಕೂದಲು ಉದುರುತ್ತಾ ರೇಡಿಯೇಷನ್ಸಿಂದ, ಅಥವಾ ಬೇರೆ ರ್ಯಾಷಸ್ ಆಗುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ ಅಂತ ಅನಿಸ್ಬೋದು. ಅದೆಲ್ಲ ಪೆಟ್ ಸಿಟಿ ಸ್ಕ್ಯಾನಿಂದ ಆಗಲ್ಲ. ಪೆಟ್ ಸಿಟಿಯಲ್ಲಿ ನಾವು ಯೂಸ್ ಮಾಡೋ ರೇಡಿಯೋ ಮೆಟೀರಿಯಲ್ ಅಂದರೆ ನಾರ್ಮಲ್ ಗ್ಲೂಕೋಸೇನೆ. ಆ ಗ್ಲೂಕೋಸ್ಗೆ ನಾವು ರೇಡಿಯೋ ಮೆಟೀರಿಯಲ್ನ ಟ್ಯಾಗ್ ಮಾಡಿರ್ತೀವಿ. ಸೊ ಇದು ನಾವು ನಾರ್ಮಲ್ ಗ್ಲೂಕೋಸ್ ಹೇಗೆ ತೊಗೊಳ್ತೀವೋ ಹಾಗೆ ಇದು ರೇಡಿಯೋ ಮೆಟೀರಿಯಲ್ನ ಒಂದು ಟ್ಯಾಗ್ ಮಾಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಇದರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ ಮಟೀರಿಯಲ್ ನಾವೇನು ಪೇಷಂಟ್ಸಿಗೆ ಸ್ಕ್ಯಾನ್ ಮಾಡೋಕ್ಕೆ ಯೂಸ್ ಮಾಡ್ತೀವೋ ಆ ಮಟೀರಿಯಲಿಂದ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಪೆಟ್ ಸಿಟಿಯಿಂದ ಈಗ ಟ್ರೀಟ್ಮೆಂಟ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಒಂದು ಪೇಷಂಟ್ಸ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದರು ಪೇಷಂಟ್ಸು ಲೋಕಲಿ ಅವರಿಗೆ ಬರೀ ಅಲ್ಲಷ್ಟೇ ಲಿಷನ್ ಇದೆ ಅಂತ ಅನಿಸ್ತಿತ್ತು. ಅದು ಲೋಕಲಿ ಅಡ್ವಾನ್ಸ್ಡು ಇರಲಿಲ್ಲ. ಆದರೆ ಪೆಟ್ ಸಿಟಿ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯಿತು ಬೋನಿಗೆ ಸ್ಪ್ರೆಡ್ ಆಗಿದೆ, ಲಂಗಿಗೆ ಸ್ಪ್ರೆಡ್ ಆಗಿದೆ ಅಂತ. ಸೊ ಪೆಟ್ ಸಿಟಿ ಮಾಡಿದ್ಮೇಲೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕಂಡೀಷನ್ಸ್ನ ಈಗ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಚೇಂಜ್ ಆಗುತ್ತೆ. ಈಗ ಬರೀ ಲೋಕಲಿ ಇತ್ತು ಅಂತಂದರೆ ಸರ್ಜನ್ ಅದನ್ನು ಆಪ್ರೇಷನ್ ಮಾಡಿ ರಿಮೂವ್ ಮಾಡಿ ಅದನ್ನು ತೆಗೆದುಬಿಡ್ತಿದ್ರು. ಆದರೆ ಇದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ ಅಂದರೆ ಫಸ್ಟು ಆ ಪೇಷಂಟ್ಸಿಗೆ ಕೀಮೊಥೆರಪಿ ಕೊಟ್ಟು ಅದನ್ನೆಲ್ಲ ಕರಗಿಸಿ ಆಮೇಲೆ ನೋಡ್ತಾರೆ ಆಪ್ರೇಷನ್ ಮಾಡ್ಬೋದಾ, ಮಾಡೋದ್ರಿಂದ ಯೂಸ್ ಆಗುತ್ತಾ ಅಂತ. ಸೊ ಏನು ಯೂಸ್ ಆಗಲ್ಲ ಅಂದರೆ ಆಪ್ರೇಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಯೂಸ್ ಆಗುತ್ತೆ ಅಂದರೆ ಆಪ್ರೇಷನ್ ಮಾಡ್ತಾರೆ. ಆದರೆ ಈಗ ಬೋನಿಗೆ ಸ್ಪ್ರೆಡ್ ಆಗಿದೆ, ಲಂಗಿಗೆ ಸ್ಪ್ರೆಡ್ ಆಗಿದೆ ಅಂತಂದರೆ ಅಂಥ ಕಂಡೀಷನ್ಸ್ಗಳಲ್ಲಿ ಆಪ್ರೇಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಅಂಥ ಕಂಡೀಷನಲ್ಲಿ ಕೀಮೋ ಕೊಟ್ಟು ಅದನ್ನು ಕರಗಿಸಿ ಸೊ ಹಾಗೆ ಫಾಲೋ ಅಪ್ ಮಾಡ್ತಾರೆ. ಕ್ಯಾನ್ಸರ್ ಕಂಡೀಷನ್ಸ್ನ ಕಂಡುಹಿಡಿಯೋಕ್ಕೆ ಅರ್ಲಿ ಸ್ಕ್ರೀನಿಂಗ್ ಮಾಡೋದ್ರಿಂದ ಭಾಳ ಯೂಸ್ ಆಗುತ್ತೆ. ಅರ್ಲಿ ಸ್ಕ್ರೀನಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕ್ಯಾನ್ಸರು ಅಥವಾ ಬ್ರೆಸ್ಟ್ ಕ್ಯಾನ್ಸರು ಈ ಕಂಡೀಷನ್ಸ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ವೆಲ್ಲಿಂಗ್ ಇದೆಯಾ ಏನು ಅಂತ. ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಬ್ರೆಸ್ಟಲ್ಲಿ ಸ್ವೆಲ್ಲಿಂಗ್ ಇದೆ ಅಂತ ಗೊತ್ತಾದರೆ, ಅಥವಾ ಥೈರಾಯ್ಡ್ ಕ್ಯಾನ್ಸರಲ್ಲಿ ಅಂದರೆ ಥೈರಾಯ್ಡ್ ಅಂದರೆ ನೆಕ್ಕಲ್ಲಿರುತ್ತದು, ಅಲ್ಲಿ ನಿಮಗೆ ಸ್ವೆಲ್ಲಿಂಗ್ ಏನಾದರೂ ಇದೆ ಅಂತ ಗೊತ್ತಾದರೆ ಸೊ ಆ ಸ್ವೆಲ್ಲಿಂಗ್ ನಿಮಗೆ ಕಂಡು ಕೂಡಲೇ ನೀವು ಡೈರೆಕ್ಟ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರೆ ಸೊ ಅವ್ರು ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಅದನ್ನು ಹೇಳ್ತಾರೆ. ಸೊ ಇದನ್ನು ಮಾಡೋದ್ರಿಂದ ಅಂದರೆ ಇದೇ ಅರ್ಲಿ ಸ್ಕ್ರೀನಿಂಗ್ ಅಂತ ಹೇಳೋದು. ಇದನ್ನು ಮಾಡೋದ್ರಿಂದ ಕ್ಯಾನ್ಸರ್ನ ಬೇಗ ಕಂಡುಹಿಡಿಬೋದು. ಸೊ ಕ್ಯಾನ್ಸರ್ನ ಬೇಗ ಕಂಡುಹಿಡಿಯೋದ್ರಿಂದ ನಿಮಗೆ ಟ್ರೀಟ್ಮೆಂಟ್ ಬೇಗ ಕೊಡ್ಬೋದು. ಸೊ ಅದರಿಂದ ನಿಮಗೆ ಬೇರೆ ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗೋದನ್ನ ತಡಿಬೋದು. ಸೊ ಇದೇ ಅರ್ಲಿ ಸ್ಕ್ರೀನಿಂಗ್ದು ಅಡ್ವಾಂಟೇಜಸ್ಸು. ಇಲ್ಲಿವರೆಗೂ ನಾನು ಪೆಟ್ ಸಿಟೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಸ್ಕ್ಯಾನ್ಸ್ನ ಮಾಡ್ಬೋದು ಹಾಗೂ ಯಾವ್ಯಾವ ಕ್ಯಾನ್ಸರ್ನ ಟ್ರೀಟ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಪೆಟ್ ಸಿಟಿ ಮಾಡೋದ್ರಿಂದ ಯಾವ ತೊಂದರೆ ನಿಮಗೆ ಆಗಲ್ಲ. ಪೆಟ್ ಸಿಟಿ ಮಾಡೋದ್ರಿಂದ ಮತ್ತು ನಿಮಗೆ ಅಡ್ವಾಂಟೇಜಸ್ ಇರುತ್ತೆ. ಆದರೆ ಏನು ಅಂದರೆ ನಿಮಗೆ ಅರ್ಲಿ ಡಯಾಗ್ನೋಸಿಸ್ ಆಗುತ್ತೆ ಪೆಟ್ ಸಿಟಿ ಮಾಡೋದ್ರಿಂದ ಕ್ಯಾನ್ಸರು. ಈಗ ಅರ್ಲಿ ಬೇಗ ಗೊತ್ತಾಗುತ್ತೆ ನಿಮಗೆ ಬೇರೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಥವಾ ಅಂತ, ಮತ್ತು ಟ್ರೀಟ್ಮೆಂಟ್ ಹೇಗೆ ರೆಸ್ಪಾನ್ಸ್ ಮಾಡ್ತಿದೆ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾನು ಪೆಟ್ ಸಿಟಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಸ್ಕ್ಯಾನ್ಸ್ನ ಮಾಡ್ಬೋದು ಮತ್ತು ಏನೇನು ಕ್ಯಾನ್ಸರಸ್ ಕಂಡೀಷನ್ಸ್ನ ನಾವು ಟ್ರೀಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಪೆಟ್ ಸಿಟಿ ಮಾಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ, ನೀವು ಮಾಡಿಸ್ಕೊಳ್ಬೋದು. ಸೊ ಇದರಿಂದ ನಿಮ್ಮದು ಟ್ರೀಟ್ಮೆಂಟ್ ಹೇಗೆ ಡಾಕ್ಟ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಗೊತ್ತಾಗುತ್ತೆ ಹಾಗೂ ಚೇಂಜ್ ಆಗುತ್ತೆ. ಪ್ಲಸ್ ಅದು ನಿಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಬೇರೆ ಬೇರೆ ಏನು ಟ್ರೀಟ್ಮೆಂಟ್ ಅವರು ನಿಮಗೆ ಕೊಡ್ಬೋದು ಅಂತ. ಸೊ ನಿಮಗೆ ಮತ್ತೆ ಏನಾದರೂ ಡೌಟ್ ಇತ್ತು ಅಂದರೆ ನೇರವಾಗಿ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬರ್ಬೋದು, ಅಥವಾ ಈ ಕೆಳಗಿನ ವೆಬ್ಸೈಟಲ್ಲಿ ನೀವು ನೋಡ್ಬೋದು.